ಹೀರೋಯಿನ್ ಕೊಡುವಂತ ಟೀ ಕುಡ್ದು ಹೀರೋಗೆ ಬನ್ನಿ ಪ್ರಶಾಂತ ಮತ್ತೆ ಮ್ಯಾಂಗೋ ಪಚ್ಚ ಕತೆ ಏನಂತ ನೋಡೋಣ. ಯಕ್ಕ ಸಿನಿಮಾದ ಪ್ರೊಡ್ಯೂಸರ್ KRG ಅಲಿಯಾಸ್ ಕಾರ್ತಿಕ್ ಅವರ ಪ್ರೊಡಕ್ಷನ್ ಅಲ್ಲಿ ವಿವೇಕ ಅನ್ನೋ ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನ ಅಡಿಯಲ್ಲಿ ಬಂದಿರುವಂತ ಅದ್ದೂರಿ ಸಿನಿಮಾ. ಮೊದಲಿಗೆ ನಮ್ ಹೀರೋ ಒಂದು CD DVD ಅಂಗಡಿಯನ್ನ ಇಟ್ಕೊಂಡು ಅಮ್ಮ ತಮ್ಮ ಅಂಡ್ ಫ್ಯಾಮಿಲಿ ಜೊತೆ ಮೈಸೂರಿನಲ್ಲಿ ಜೀವನ ಸಾಗಿಸ್ತಾ ಇರ್ತಾನೆ. ನಮ್ಮ ಹುಡುಗಂಗೆ ಗೆಳೆಯರ ಬಳಗ ಜಾಸ್ತಿ. ಇವ್ರು ಸೇರ್ತಾ ಇದ್ದು ಕ್ರೇಜಿ ಸ್ಟಾರ್ ಅನ್ನೋ ಒಂದು ದೊಡ್ಡ ಕ್ರೇಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ. ಮೀರಾಗಿದ್ದ ಜನಬಲ ನೋಡಿ ಅಲ್ಲಿದ್ದ ಮೈಸೂರಿನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮೀರಾಗೆ ಒಂದು ಆಫರ್ ಕೊಡ್ತಾನೆ. ಮಹೇಂದ್ರ ತನ್ನ ರೈಟ್ ಹ್ಯಾಂಡ್ ನಾಗಪ್ಪನ ಕಳಿಸ್ಬಿಟ್ಟು ಪ್ರಶಾಂತನ ಹತ್ರ ಒಂದು ಅಗ್ರಿಮೆಂಟ್ ಸೈನ್ ಹಾಕ್ಸ್ಕೊಂಬ ಅವ್ನ್ ಮತ್ತೆ ಅವ್ನ ಹುಡುಗರ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ನಮ್ ಹೀರೋ ಯಾರ್ದೋ ಮನೆ ಮುಂದೆ ಹೋಗಿ ಕೆಲ್ಸಕ್ಕೆ ಕೈ ಕಟ್ಕೊಂಡು ನಿಲ್ಲೋ ಜಾಯ್ಮಾನ್ದವ್ನ್ ಆಗಿರಲ್ಲ. ಇವೆಲ್ಲ ಮಾಡಕ್ ಆಗಲ್ಲ ನನ್ ಕೈಲಿ ಅಂತ ಅಗ್ರಿಮೆಂಟ್ ನ ರಿಜೆಕ್ಟ್ ಮಾಡ್ತಾನೆ. ಹೀರೋ ಇನ್ನು ಪಕ್ಕದ ಏರಿಯಾದಲ್ಲಿ ಒಂದು ಟೀ ಹೋಟೆಲ್ ಇಟ್ಟಿರ್ತಾಳೆ. ಪ್ರಶಾಂತ ಮತ್ತೆ ಅವ್ನ ಫ್ರೆಂಡ್ಸ್ ಅವಾಗ ಅಲ್ಲಿ ಹೋಗ್ತಾ ಇರ್ತಾರೆ. ಹೀರೋಯಿನ್ ಕೊಡುವಂತ ಟೀ ಕುಡ್ದು ಹೀರೋಗೆ ಓವರ್ ಡೋಸ್ ಆಗ್ಬಿಟ್ಟು ಹೀರೋಯಿನ್ ಮೇಲೆ ಲವ್ ಆಗ್ಬಿಡುತ್ತೆ. ಅದಕ್ಕೆ ಹೀರೋಯಿನ್ ಹಾಕೊಂಡು ಮೈಸೂರು ತುಂಬಾ ಬೈಕ್ ಅಲ್ಲಿ ಓಡಾಡ್ತಾ ಇರ್ತಾನೆ. ಏರಿಯಾದಲ್ಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಅವಾಗ ಹೀರೋಯಿನ್ ಸುದ್ದಿನ ಮೀಟ್ ಅಪ್ ಮಾಡಬೇಕು ಅಂತ ಹೀರೋ ಕಾರ್ ತಕೊಂಡ್ ಬರ್ತಾನೆ. ಬಂದ್ಬಿಟ್ಟು ಅವಳನ್ನ ನೋಡಿ ಹೂವ ಕೂಡ ಎರಸ್ತಾನೆ. ಮತ್ತೊಂದು ಕಡೆ ನಾಗಪ್ಪ ಮತ್ತೆ ಮಹೇಂದ್ರನ ಸಾಮ್ರಾಜ್ಯ ದಿನೇ ದೊಡ್ಡದಾಗ್ತಾನೆ ಇರುತ್ತೆ. ಪೊಲೀಸರಿಗೆ 300ರಿಂದ 600 kg ಸಾಫ್ಟ್ ಶುಗರ್ ಸಿಕ್ಬಿಡುತ್ತೆ. ಇದೊಂದು ಸಿನಿಮಾಗೆ ಟ್ವಿಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಸಂಚಿತ್ ಅವರ ಡೆಬ್ಯೂಟ್ ಮೂವಿ ಅಂತ ಇದು ಎಲ್ಲೂ ಅನ್ಸಲ್ಲ, ಆ ಲೆವೆಲ್ ಆಕ್ಟ್ ಮಾಡಿದ್ದಾರೆ. ಕನ್ನಡಕ್ಕೆ ಮತ್ತೊಬ್ಬ ಒಳ್ಳೆ ಖಡಕ್ ಆಗಿರೋ ಮಾಸ್ ಫ್ಯೂಚರ್ ಇರೋ ಸಿಕ್ಕ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಒಂಥರ ಹಾಲಿವುಡ್ ಮೂವಿ ನೋಡ್ದಂಗಾಯ್ತು. ಡ್ಯೂರೇಷನ್ ಕಡಿಮೆ ಇದೆ, 1 ಗಂಟೆ 40 ನಿಮಿಷ ಅಷ್ಟೇ ಇರೋದು. ಈ ಸಿನಿಮಾ ಜನರು ತಲೆಯಲ್ಲೇ ಉಳ್ಕೊಳ್ಳುತ್ತೆ, ದೊಡ್ಡ ಹಿಟ್ ಲಿಸ್ಟ್ ಕೂಡ ಸೇರುತ್ತೆ ಅಂತ ಸಿನಿಮಾ. ಇದೆಲ್ಲಾ ಸೀನ್ ಗಳಿಗೆ ತಕ್ಕಂತೆ ಅಸರವ ಮತ್ತೆ ಖಡಕ್ ಮಾಲು ಚರಣ್ ರಾಜ್ ಮ್ಯೂಸಿಕ್ ಅಲ್ಲಿ ಬಂದ್ಬಿಟ್ಟು ಆಡಿಯನ್ಸ್ ಗೆ ಕಿಕ್ಕೇರಿಸುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಮ್ಯಾಂಗೋ ಪಚ್ಚ ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And press the bell icon to get all notifications. Thank you.